పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮೊಟ್ಟಮೊದಲಿಗೆ ಉನ್ನತ ಸ್ಥಾನ ಪಡೆದಿರುವ ವಿದ್ಯಾರ್ಥಿಗಳ ಸಾಧನೆ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಮಹಾವಿದ್ಯಾಲಯ ಹಾಗೂ ವಿದ್ಯಾರ್ಥಿ ವಸತಿ ನಿಲಯಗಳ ವಾರ್ಷಿಕೋತ್ಸವ ಸಮಾರಂಭ 2024ರಲ್ಲಿ ವಿದ್ಯೆ ಸಾಧನೆ ಮಹಾಸಾಧನೆ ಪಡೆದಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ದಿನ ಹಬ್ಬದ ಸಂಭ್ರಮದಂತೆ ಎಂದೆಂದಿಗೂ ಮರೆಯಲಾರದ ದಿನ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಈ ಭಾಗದ ಖ್ಯಾತಿ ಹೆಸರು ಪಡೆದ ಗಣ್ಯ ವ್ಯಕ್ತಿಗಳು ಸದಸ್ಯರು ಡಾಕ್ಟರ್ ದೇವಪ್ಪ ವಿ, ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಸರ್ಕಾರ ಹಾಗೂ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ದೇವರ ವರ ಕೊಟ್ಟ ಹಾಗೆ ಖ್ಯಾತಿ ಹೆಸರು ಪಡೆದ ಹಾಗೂ ಪ್ರತಿಯೊಬ್ಬರ ವಿಶ್ವಾಸ, ಮನಸ್ಸು, ಪ್ರೀತಿ, ವಾತ್ಸಲ್ಯ ಪಡೆದ ಗೌರವಾನ್ವಿತ ಪ್ರೇಮ್ ಸಿ, ಶೇಖರ್, ಮಿಮಿಕ್ರಿ ಗಿನ್ನಿಸ್ ದಾಖಲೆ ಪಡೆದ ಕಲಾವಿದರು ಕೋಲಾರ. ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಡಾಕ್ಟರ್ ವೆಂಕಟೇಶಲು ಡೀನ್ ಹಾಗೂ ಡಾಕ್ಟರ್ ಎಂ ಆಂಜನಪ್ಪ ಸಿಬ್ಬಂದಿ ಸಲಹೆಗಾರರು, ಡಾಕ್ಟರ್ ಶಿವಾನಂದ ಹುಂಗಾಲ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು, ಜಗದೀಶ್ ನಾಯ್ಡು ಸಹಾಯಕ ನಿರ್ದೇಶಕರು, ವಿದ್ಯಾರ್ಥಿ ಕಲ್ಯಾಣ ಆಂಜನೇಯ ಶತ್ರುಂಗ ವಿದ್ಯಾರ್ಥಿಗಳ ವಸತಿ ನಿಲಯ ಪಾಲಕರು, ನಂದಿನಿ ಜಿ ಅಂತರಗಂಗೆ ವಿದ್ಯಾರ್ಥಿ ನಿಲಯ ವಸತಿ ನಿಲಯ ಪಾಲಕರು, ರಾಜೇಶ್ ನಿತ್ಯಶ್ರೀ, ಹರಿಕಿಶೋಧ ಪ್ರಿಯಾಂಕಾ, ಚೇತನ್ ವನಕಟ್ಟಿ ಕೀರ್ತನಾ ಹಾಗೂ ಶತ್ರುಂಗ ಮತ್ತು ಅಂತರಗಂಗೆ ವಿದ್ಯಾರ್ಥಿ ವಸತಿ ನಿಲಯಗಳು ನಿರ್ವಹಣಾ ಪದಾಧಿಕಾರಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿ ವೃಂದದವರು ಹಾಗೂ ಡೀನ್ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ದೇವಪ್ಪ ವಿ ಸದಸ್ಯರು, ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಸರ್ಕಾರ ರವರು ಮಾತನಾಡಿ, ತೋಟಗಾರಿಕೆ ಮಹಾವಿದ್ಯಾಲಯ ಹಾಗೂ ವಿದ್ಯಾರ್ಥಿ ವಸತಿ ನಿಲಯಗಳ ವಾರ್ಷಿಕೋತ್ಸವ ಸಮಾರಂಭ 2024ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಕಾಲೇಜು ಆರಂಭವಾಗಬೇಕಾದರೆ ಅನೇಕ ಜನರ ಶ್ರಮ ಮುಖ್ಯ. ಕೋಲಾರಕ್ಕೆ ತೋಟಗಾರಿಕೆ ಮಹಾವಿದ್ಯಾಲಯ ಪ್ರಾರಂಭಿಸಲು ನಾನಾ ರೀತಿ ಸಹಕರಿಸಿದ್ದೇವೆ. ಕೃಷಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಬರುತ್ತಿಲ್ಲ. ಕಾರಣ, ಯಾವುದೇ ವಿದ್ಯಾರ್ಥಿಗಳು ಒಂದು ಗುರಿಯನ್ನು ಸಾಧನೆ ಮಾಡಬೇಕು, ಒಂದು ಛಲ ಇರಬೇಕು, ಆಗ ಪ್ರತಿಫಲ ಸಿಗುತ್ತದೆ. ನಿಮ್ಮೆಲ್ಲರ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಿ ಯಾವುದೇ ಒಂದು ರಂಗದಲ್ಲಿ ಆಗಲಿ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಆಗ ಸಮಾಜದಲ್ಲಿ ಗೌರವ, ಪ್ರತಿಫಲ ಸಿಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯಬೇಕು. ಹೀಗೆ ಹಲವಾರು ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಖ್ಯಾತಿ ಹೆಸರು ಪಡೆದ ಪ್ರೇಮ್ ಸಿ, ಶೇಖರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಮನಸ್ಸೆಳೆಯುವ ಸಂತೋಷ ವ್ಯಕ್ತಪಡಿಸಿದ ಸಿನಿಮಾ ರಂಗದಿಂದ ರಾಜಕೀಯ ರಂಗದವರೆಗೂ ಎಲ್ಲ ರೀತಿಯ ನಟರ ಮಾತುಗಳು ಹಾಗೂ ರಾಜಕಾರಣಿಗಳ ಮಾತುಗಳು, ಮಿಮಿಕ್ರಿ ಕಲಾವಿದರು, ಹಾಸ್ಯ ನಟರು ಎಲ್ಲ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಹಾಡು ಕೇಳಿ ಕುಣಿದರು. ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಎಲ್ಲರ ನಗುವ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಹಾಸ್ಯ ದೃಶ್ಯಗಳ ಮರೆಯಲು ಸಾಧ್ಯವಿಲ್ಲ. ಇಂತಹವರ ಕಲಾವಿದರ ಸಮಾಜದಲ್ಲಿ ಪ್ರತಿಯೊಬ್ಬರು ಪ್ರಾಮುಖ್ಯತೆ ಅವಶ್ಯಕತೆ ಇರುತ್ತದೆ ಎಂದರೆ ತಪ್ಪಾಗಲಾರದು. ಈ ಸಮಯದಲ್ಲಿ ಕಾರ್ಯಕ್ರಮ ಬಂದಿರುವ ಎಲ್ಲ ಗಣ್ಯರಿಗೂ ಹಾಗೂ ವಿವಿಧ ಇಲಾಖೆ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ ಗೌರವಾನ್ವಿತ ಡಾಕ್ಟರ್ ವೆಂಕಟೇಶಲು ಡೀನ್ ರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. गीतसाराय गीततत्त्वाय गीतगोत्राय धीमहि गूढगुल्पाय गन्धमत्राय गोजयप्रदाय धीमहि गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि. ಪಾಲಿಸುವ ರೈತರು ಅತ್ಯುನ್ನತ ಶ್ರೇಣಿಯ ಕುಶಲಕರ್ಮಿಗಳು, ಮಣ್ಣಿನಿಂದ ಚಿನ್ನವನ್ನು ತೆಗೆಯುವ ಕಲಾವಿದರು,
ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜಗಕ್ಕೆಲ್ಲ ಅನ್ನವನ್ನು ನೀಡುವ ಅನ್ನದಾತರು ನಮ್ಮೆಲ್ಲರ ಗೌರವಕ್ಕೆ ಸದಾ ಅರ್ಹರು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನೇಗಿಲ ಯೋಗಿಯನ್ನು ಸ್ಮರಿಸುವ ಸಮಯ. ರೈತ ಗೀತೆಯನ್ನು ನಡೆಸಿಕೊಡಲು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜೊತೆಗೆ ಸಭೆಯಲ್ಲಿ ಆಸೀನರಿರುವ ಸರ್ವರು ಎದ್ದು ನಿಂತು ಮಣ್ಣಿನ ಮಗನಿಗೆ ಗೌರವ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೀಯ ಪರಸಾಧನವು. ಕಷ್ಟಗಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳಗೆ ನಡೆಯುತ್ತಿರಲಿ ತನ್ನಿ ಕಾರ್ಯವ ಬೆಳೆದೆಂದು ರಾಜ್ಯಗಳು ಉಳಿಸಲಿ ರಾಜ್ಯಗಳ ಮೇಲೆ ಹಾರಲಿ ಗತ್ತುಗೆ ಮುಗುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವ ಯೋಗಿಯ ನೋಡಲ್ಲಿ ಯಾರು ಮರೆಯದ ಮೇಲಿನ ಯೋಗಿ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅನಿಸುತ್ತ ಗಳಿಸದೆ ದುಡಿವನ್ನು ಗೌರವ ಕಾಶಿಸದೆ ನೇಗಿಲ ಕುಲದ ಕಡೆಗಿದ ಕರ್ಮ ನೇಗಿಲ ಕುಲಗಳ ಕಡೆಗಿದ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ನೇಗಿಲ ಮೇಲೆ ನಿಮಗೆ ಕಾಲಾವಕಾಶ ಸಿಗುತ್ತೆ. ಇಟ್ ಈಸ್ ನಾಟ್ ಸೋ ಈಸಿ ಟು ಗೆಟ್ ಅಪರ್ಚುನಿಟಿ ಅಟ್ ದ ಪ್ರೆಸೆಂಟ್ ಸಿಚುಯೇಷನ್. ಯಾಕಂದ್ರೆ ನೀವು ಅಂದ್ಕೊಂಡಿರ್ಬೋದು ನಾವು ತೋಟಗಾರಿಕಾ ವಿದ್ಯಾರ್ಥಿಗಳಿಗೆ ನಮ್ಗೆ ಸಾಕಷ್ಟು ಅವಕಾಶಗಳಿದ್ದಾವೆ ಅಂತ ಹೇಳ್ಬಿಟ್ಟು 100% ಶೋರ್ ಯು ಡೋಂಟ್ ಹ್ಯಾವ್ ಎನಿ ಆಪರ್ಚುನಿಟೀಸ್ ಅಟ್ ಆಲ್ ಅನ್ಲೆಸ್ ಕಾಂಪಿಟೇಷನ್ ಏನಾದರೂ ಇಲ್ಲ ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ರಲ್ಲಿ ನೀವು ಬರಲಿಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂಥ ಒಂದು ನಿಮಗೆ ಅವಕಾಶಗಳಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ಸ್ಪೆಸಿಫಿಕ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೆಸರಿಯಾಗಿ ವೇಸ್ಟ್ ಮಾಡದೆ ನೀವು ಓದಿನ ಬಗ್ಗೆ ಗಮನ ಕೊಟ್ಟರೆ ಮಾತ್ರ ಅದು ಒಳ್ಳೆಯದಾಗ್ತದೆ. ಎರಡನೇದು ಯುವರ್ ಗೋಲ್ ಶುಡ್ ಬಿ ವೆರಿ ಸ್ಪೆಸಿಫಿಕ್. ನಂಬರ್ 2 ಹಾರ್ಡ್ ವರ್ಕ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂದ್ರೆ ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮ ಬೇಕು. ಯಾವುದೇ ಒಂದು ವಿಷಯ ತಗೊಂಡ್ರು ಕೂಡ ಯಾವುದೇ ಒಂದು ರಂಗದಲ್ಲಿ ಆಗಲಿ ಕಠಿಣ ಪರಿಶ್ರಮ ಇಲ್ಲ ಅಂತಂದ್ರೆ ನೀವು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಆಸ್ಪೆಕ್ಟ್ಸು ಯಾಕೆ ನಮ್ಮ ಕೃಷಿ ಸಂಬಂಧಿತಂತ ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾ ಇಲ್ಲ ಅಂತಂದರೆ, ಒಂದನೇದಾಗಿ ಅವ್ರಿಗೆ ಕ್ಲಿಯರ್ ವಿಷನ್ ಇರೋದಿಲ್ಲ, ಅವ್ರ ಗೋಲ್ ಕ್ಲಿಯರ್ ಆಗಿ ಇರೋದಿಲ್ಲ. ಯಾಕಂತಂದ್ರೆ ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದನೇದಾಗಿ ಯಾವುದೇ ಒಂದು ವ್ಯಕ್ತಿಗೆ ಒಂದು ವಿಷನ್ ಇಲ್ಲ, ಗುರಿ ಇಲ್ಲ ಅಂತಂದ್ರೆ ನೀವು ಆ ಗುರಿನ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಏನದು ಗುರಿ ಅಂತಂದಾಗ ಒಂದು ಸಣ್ಣ ಎಕ್ಸಾಂಪಲ್ ಉದಾಹರಣೆ ಕೊಡಬೇಕಾದ್ರೆ, 1 ಎಕರೆ ಪ್ರದೇಶದಲ್ಲಿ ಒಂದು 10 ಮೊಲ ಬಿಟ್ಟಿರ್ತಾರೆ. 10 ಮೊಲ ಬಿಟ್ಟು ನಿಮ್ಮ ಟೀಚರ್ ಅಥವಾ ಯಾರೋ ಒಬ್ಬರು ಮೆಂಟರ್ ಒಂದು ಮೊಲನ ನೀವು ಹಿಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ಒಂದು ಮೊಲ ಹಿಡ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೇವೆ, ಅದು ಸಿಗೋದಿಲ್ಲ. ಎರಡನೇದಕ್ಕೆ ಪ್ರಯತ್ನ ಪಡ್ತೇವೆ. Last but not least, I would like to welcome each and everyone who are present here. And I thank you very much for the organizer to give an opportunity to say welcome speech.
in this occasion. Thank you very much. ಅಂಜನಪ್ಪರವರಿಗೆ ಧನ್ಯವಾದಗಳು. ಹಾಗೆ ಎಲ್ಲರ ಪರವಾಗಿ ಡಾಕ್ಟರ್ ಅಂಜನಪ್ಪರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಶ್ ಪ್ರೇಮ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತ. He guided 15 PhD and 45 MSc students in the field of plant pathology in University of Horticultural Sciences, Bali. The hostel is a component of COH Kolar and Intern University of Horticultural Sciences Bagalkot. It is an environment to live and learn for the rest of one's life. It is also a supportive environment for many students to showcase their talents and engage in creative activities. The mess is completely run by students, that is based on dividing system of total expenditure. Prefects, 2 of the boarders from each batch has to make all necessary purchases and run the mess. And also a honorary amount of ₹1,000 is given to each prefect. The mess bill is prepared based on components of mess charges like food charges, gas charges, electricity charges, establishment charges, service charges, labor charges and special discharges. Admission to the hostel is as per the university directions. Eligibility for all COH Kolar admitted students who are regular with good conduct with prescribed fee structure which is often changed from time to time as per the university directions is in. Hostel mess is run by Hostel Management Committee with Warden Sri Anjaney Sir and General Secretary myself Vinayam, Ajay Madhwan as Mess Secretary, Vinayak as Joint Secretary, Rajesh as Sports Secretary, Kiran as Cultural Secretary and Pranav as Health Secretary, which are selected for 1 year term. Hostel is monitored by Hostel Supervisory Committee with Dean Sir as Chairman. We have allotted 2 students per room. We are insisting the time since there is more students should remain outside the hostel after 9 p.m. We have insisted government drugs transitioning to common room or dining hall. I am extremely happy to present the development of works which have been taken. ವಿದ್ಯಾರ್ಥಿಗಳು ಓದ್ತಾ ಇಲ್ಲ. ಕಂಪ್ಯಾರಿಟಿವ್ಲಿ 70s and 80s ಮತ್ತು ಈಗ ನೋಡಿದಾಗ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ನೋಡಿದಾಗ ಅವರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಹೊತ್ತು ಮುಂದೆ ಬಂದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿರುತ್ತೆ. ಯಾಕಂತಂದ್ರೆ ಇವಾಗ ಕ್ರೈಸಿಸ್ ಇಲ್ಲ, ಅವರು ಓದ್ತಕ್ಕಂಥ ಛಲ ಇಲ್ಲ. ಅವಾಗ ಬಡತನ ಇತ್ತು, ಇವಾಗ ಬಡತನ ಇಲ್ಲ. ಒಂದು ಉದಾಹರಣೆ ಹೇಳಬೇಕಂತಂದ್ರೆ ರಾಜ್ಯದಾರ ಅಂತ ಹೇಳಿದ್ರೆ ಅದರ ಹಿಂದುಗಡೆ ಅದರ ಪರಿಶ್ರಮ ಸಾಕಷ್ಟು ಇರುತ್ತೆ. ಅದಕ್ಕೆ ಬೇಕಾಗಿರತಕ್ಕಂಥದ್ದು ನಾಟ್ ಇಂಟೆಲಿಜೆನ್ಸ್, ಇಟ್ ರಿಕ್ವೈರ್ಸ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಇಂಟೆಲಿಜೆನ್ಸ್. ಸರ್ ಆ ಕಡೆ ಓಕೆನಾಗ ಏನು ಪ್ರಾಬ್ಲಮ್ ಇಲ್ಲ ತಾನೆ?
ನಿಮಗೆಲ್ಲ ವಾಂಗಿಬಾರ್ದು. ಸೈಲೆಂಟ್ ಆಗಿರ್ತೀರಾ ಇಲ್ಲ ಇಲ್ಲಿ ಕೂತಿರ್ತಕ್ಕಂಥ ಹುಡುಗಿರ್ಗೂ ಫ್ರೀ, ಇಲ್ಲಿ ಕೂತಿರ್ತಕ್ಕಂಥ ಹುಡುಗರಿಗೂ ಫ್ರೀ, ಇಲ್ಲಿ ನಮ್ಮ ಟೀಚರ್ಸ್ ಇದಾರಲ್ಲ ಅವ್ರಿಗೂ ಫ್ರೀ. ನನಗೂ ಫ್ರೀ ಗಣಪ. ಹುಡುಗಿ ಕಪಾಲಿಕೆ ಅವ್ರಿಗೆ ಕಳಿಸಿ ಆಚೆಗೆ. ನನಗೂ ಗೊತ್ತಿಲ್ಲ. ನಮ್ಮ ನಾಗರಾಜ್ ಸರ್ ಅವ್ರು ಬಂದು ಕೂತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಏನು ಅಂತಂದ್ರೆ ನಿಮ್ಮನ್ನೆಲ್ಲ ಕೂರಿಸ್ಬಿಟ್ಟು ಇವರೆಲ್ಲ ನಿಂತ್ಕೊಂಡೇ ಪಾಠ ಹೇಳ್ಕೊಟ್ಟು ಕೊನೆವರೆಗೂ ನಿಂತ್ಕೊಂಡೇ ಎದ್ದು ಬಿಡ್ತಾರೆ. ಆದ್ರೆ ನೀವು ದೊಡ್ಡ ದೊಡ್ಡ ಮಹಾನೀಯರಾಗ್ತೀರ ಅಲ್ವಾ? ನೀವೆಷ್ಟೇ ದೊಡ್ಡ ಮನುಷ್ಯ ಆದ್ರೂ ಕೂಡ ನಿಮ್ಗೆ ಪಾಠ ಹೇಳ್ಕೊಟ್ರಲ್ಲ ಗುರುಗಳು, ಇವರುಗಳನ್ನ ನೀವು ಸಾಯೋವರೆಗೂ ಮರಿಬಾರ್ದು. ಗುರು ಬ್ರಹ್ಮ ಗುರು ವಿಷ್ಣು ಅಂತ ಏನು ಶ್ಲೋಕ ಇದೆ ಅದನ್ನ ನೀವು ಯಾವತ್ತೂ ನೆನೆಸ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಷ್ಟು ಜನ ನಾಗರಾಜ್ ಸರ್ ಇಷ್ಟಪಡ್ತಾ ಇದ್ರು ಅವ್ರೆಲ್ಲರೂ ಆ ಪಾಪಿ ದೇವರು ಕಣ್ಣು ಕಾಲು ಯಾರೋ ಕೆತ್ಕೊಂಡ್ಬಿಟ್ಟಿದ್ದಾರೆ. ನಿಜವಾದ ಶ್ರೀಮಂತ ಯಾರು ಗೊತ್ತಾ? ತಂದೆ ತಾಯಿನ ಯಾರು ಚೆನ್ನಾಗಿ ನೋಡ್ಕೊಂತಾನೋ ಅವನೇ ನಿಜವಾದ ಶ್ರೀಮಂತ ಅಲ್ವಾ? ಯಾರ್ಯಾರು ನಿಜವಾದ ಶ್ರೀಮಂತ ಆಗ್ತಾರೋ ಅವರೆಲ್ಲರೂ ಒಳ್ಳೆ ದೊಡ್ಡ ಚಪ್ಪಾಳೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಸರ್, ನಿಮ್ಮ ಅನಾಥರು ಸಿನಿಮಾದ ಅಥವಾ ನಿಂತಿಲ್ಲ ನೋಡು, ಈ ದೇಹ ನಿಂತಲ್ಲ ನೋಡು, ಎತ್ತ ತಾಯಿನೂ ಶಾಶ್ವತ ಅಲ್ಲ. ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಬಾಯ್. ಥ್ಯಾಂಕ್ ಯು ಸರ್. ಸೈಲೆಂಟ್ ಆಗಿ ಕೂತ್ಕೋಬೇಕು. ದೇವೇಗೌಡ ಅವರು ಹೇಳಿದ್ರು ರಾಗಿ ಮುದ್ದೆ ತಿನ್ನಿ ಅಂತ. ಆದ್ರೆ ರಾಗಿ ಮುದ್ದೆ ಜೊತೆನಲ್ಲಿ ಚಿಕನ್ ಸಾಂಬಾರ್ ಇಲ್ಲ ಅಂದ್ರೆ ನನಗೆ ಮುದ್ದೆ ಇಳಿಯೋದೇ ಇಲ್ಲ. ಬಲ್ಲ. ಥ್ಯಾಂಕ್ ಯು. ಲೇ ಬಾರ್ಲ ಇಲ್ಲಿ ಏನೇನೋ ಫ್ರೀ ಕೊಟ್ಬಿಟ್ಟೆ. ಆದ್ರೆ ನಮ್ಮ ಗಂಡು ಮಕ್ಕಳಿಗೆ ಯಾಕಲ ಬಸ್ ಪಾಸ್ ಫ್ರೀ ಕೊಟ್ಟಿಲ್ಲ? ಹೇಳ